ಸೊ ಅಂಡ್ ನೆಕ್ಸ್ಟ್ ಅದ್ರ ಜೊತೆಗೆ ಈಗ ನಮ್ಮ ಕಾಕ್ರೋಚ್ ಸುದ್ದಿ ಅವರು ಕೂಡ ಸ್ವಲ್ಪ ತಂಡ ಹೊಡಿತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 100% ಕೆಲವೊಂದು ಅವ್ರ ಬಾಯಿಂದ ಬಂದ ಮಾತುಗಳು ನಮ್ಮ ಏರಿಯಾದಲ್ಲಿ ಹಿಂಗೆ ಹೇಳ್ತಾರೆ. ಸೊ ಏನ್ ಅದನ್ನ ಯಾರು ಯಾರು ಕೂಡ ಡಿಫೆಂಡ್ ಮಾಡ್ಕೋಬಹುದು. ನಾನೇನೋ ಒಂದು ಬ್ಯಾಡ್ ವರ್ಡ್ ಹೇಳಿ ನಮ್ಮ ಏರಿಯಾದಲ್ಲೂ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬೋದು. ಯಾರು ಅದನ್ನ ಬಂದು ಚೆಕ್ ಮಾಡ್ತಾರೆ ನಿಮ್ಮ ಏರಿಯಾದಲ್ಲಿ ಹೇಳ್ತಾರಾ ಇಲ್ವಾ ಅಂತ. ಸೊ ದಟ್ ಈಸ್ ನಾಟ್ ರೈಟ್. ಯಾರಿಗೋ ಒಂದು ನಾವು ಅವಮಾನ ಮಾಡ್ಬಿಟ್ಟು ನಮ್ಮ ಏರಿಯಾದಲ್ಲಿ ಹೇಳ್ತಾರೆ ಬಟ್ ಕನ್ನಡ ನಿಘಂಟಿನಲ್ಲಿದೆ ಅನ್ನುವಂಥದ್ದು ತುಂಬಾ ಒಂದು ಸೆಡೆ ಇರ್ರೆಸ್ಪೆಕ್ಟ್. ಅನ್ನುವಂಥದ್ದು ಯಾವ ಕನ್ನಡ ನಿಘಂಟಲ್ಲಿರುತ್ತೆ ಹೇಳಿ? ಅದೇ ಅದೇನಂತಂದ್ರೆ ಸುದೀಪ್ ಸರ್ ಅದನ್ನೇ ಹೇಳಿದ್ರು. ಹ್ಮ್ ಕನ್ನಡ ನಿಘಂಟಿಗೆ ತುಂಬಾ ತೂಕ ಇದೆ. ಹ್ಮ್ ಅದ್ರಲ್ಲಿ ಇಂಥ ಪದಗಳು ಬರಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು. ಅವ್ರವ್ರ ಬೈಕೊಳಕ್ಕೋಸ್ಕರ ಅವ್ರವ್ರು ಯೂಸ್ ಮಾಡುವಂತಹ ವರ್ಡ್ಸ್ ಅನ್ನ ತಗೊಂಡೋಗ್ಬಿಟ್ಟು ಕನ್ನಡದ ಮೇಲೆ, ಕನ್ನಡದ ಒಂದು ನಿಘಂಟು ಮೇಲೆ ಹಾಕುವಂಥದ್ದು ಹ್ಮ್. ಅವ್ರು ಕೊಡಬಹುದಾದಂತಹ ಒಂದು ಕಾರಣಗಳಷ್ಟೇನೆ. ಬಟ್ ಅದು ಯಾವುದೇ ರೀತಿ ಸಮಜಾಯಿಷಿ ಅಷ್ಟೇ ಅದೆಲ್ಲ. ಅಷ್ಟೇನೆ. ಅದ್ ಬಿಟ್ಟು ಇನ್ನೇನಿರೋದಿಲ್ಲ. ಅಂಡ್ ಸೆಡೆ ಅನ್ನುವಂತಹ ಪದನ ಅದ್ರಲ್ಲೂ ಕೂಡನು ಕಾಮನ್ ಆಗಿ ಹುಡುಗರಿಗೆ ಹೇಳಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಅಂತದ್ರಲ್ಲೊದ್ದ ಪಾಪ ಚಿಕ್ಕ ಹುಡುಗಿಗೆ ಹುಡುಗಿಗೆ ಹೇಳಿದ್ರೆ ಕನ್ನಡ ಬರ್ದೇ ಇರೋದಕ್ಕೆ ಕಾಕ್ರೋಚ್ ಸುದ್ದಿ ಅವ್ರು ಬಚಾವಾದ್ರು. ಹ್ಮ್ ಸಪೋಸ್ ಬಂದು ಆ ಪದದ ಅರ್ಥ ಗೊತ್ತಿದಿದ್ರೆ ಗೊತ್ತಿದ್ರು ಕೂಡನು ಅಂಡ್ ಅವ್ರೇನ್ ಅದನ್ನ ಒಂದೊಂದ್ ಕಡೆ ಒಂದೊಂದ್ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಕೆಲವೊಂದ್ ಕಡೆ ತುಂಬಾ ತೀರಾ ಕೆಟ್ಟ ಅರ್ಥ ಬರುತ್ತೆ. ಕೆಲವು ಕಡೆ ತುಂಬಾ ಆವರೇಜ್ ಮೀನಿಂಗು ಇರ್ಬೋದು. ಸೊ ಗೊತ್ತಿಲ್ಲ ನಮ್ಗೆ. ಅಂಡ್ ಇನ್ನೊಂದು ಅಶ್ವಿನಿ ಅವರಂತಾರೆ ನನಗೆ ಆ ಪದದ ಅರ್ಥನೇ ಗೊತ್ತಿಲ್ಲ ಅಂತ. ಆಹಾಹಾಹಾ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡೋರಿಗೆ ಆ ಪದದ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗ್ ಗೊತ್ತಿರಕ್ ಸಾಧ್ಯ? ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸುದೀಪ್ ಸರ್ ಕೇಳ್ತಾರೆ ಅಶ್ವಿನಿ ಅವರೇ ನಿಮ್ಗೇನಾದ್ರು ಹೇಳಿದಿದ್ರೆ ಏನಾಗ್ತಿತ್ತೆ ಅಂತ ಹೇಳ್ಬಿಟ್ಟು ಅವಾಗ ಒಂದು 2-3 ಸೆಕೆಂಡ್ ಅವ್ರು ಸೈಲೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅವ್ರು ಫಸ್ಟ್ ಕೈ ಎತ್ತಿ ಬಿಡ್ತಾರೆ. ಹ್ಮ್ ಆಮೇಲೆ ಯೋಚನೆ ಮಾಡ್ತಾರೆ ಏನ್ ಹೇಳಿ ಅಂತ. ಅಲ್ಲಿ ಆಗುವಂತದ್ದು ಅಷ್ಟೇನೆ. ಯಾಕಂತಂದ್ರೆ ಆ ಚಿಕ್ಕ ಹುಡುಗಿಗೆ ಹೇಳ್ತಾರೆ. ಅಲ್ಲಿ ಯಾರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ತಪ್ಪು ಅಂತ ಹೇಳ್ಬಿಟ್ಟು ಅಷ್ಟು ಜನ ಇದ್ರೂ ಕೂಡ ಹೇಳೋದಿಲ್ಲ. ನಾನು ಕನ್ನಡ ಪರ ಹೋರಾಟಗಾರ್ತಿ, ಮಹಿಳೆಯರ ಪರ ದೌರ್ಜನ್ಯ ಆದ್ರೆ ನಾನು ಸುಮ್ಮನಿರೋದಿಲ್ಲ ಹಂಗೆ ಹಿಂಗೆ ಬಟ್ ಆ ಅಂತ ಟಾಪಿಕ್ ಹೇಳುವಂತವ್ರು. ವೀಕೆಂಡ್ ಅಲ್ಲಿ ಬರ್ಲಿಲ್ಲ. ಯಾಕಂದ್ರೆ ರಘು ಅವರಿಗೆ ಅವರು ಇದ್ ಮಾಡ್ತಾರಲ್ವಾ, ಟ್ರಿಗರ್ ಮಾಡ್ತಾರೆ. ನೀವು ಕನ್ನಡದಲ್ಲೇ ಮಾತಾಡ್ಬೇಕು ದಯವಿಟ್ಟು ಹಂಗೆ ಹಿಂಗೆ. ಆ ಅಲ್ಲ ಅದೇನೆ. ಟಾಪಿಕ್ ಬರ್ಬೇಕಿತ್ತು ವೀಕೆಂಡ್ ಅಲ್ಲಿ ಬರ್ಲಿಲ್ಲ. ಅದೊಂದು ಇಲ್ಲಿ ಬೇಜಾರು. ಏನಾಗುತ್ತೆ ಅಂತಂದಾಗ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಿದೆ ಅಂತ ಅವರ ಮನಸ್ಸಿಗೆ ಅನ್ಸಿದ್ರೆ ಮಾತ್ರ ಅದು ಹ್ಮ್. ಅವರು ಧ್ವನಿ ಎತ್ತುತ್ತಾರೆ. ಹೌದು. ಇವಾಗ ರಕ್ಷಿತಾಗೆ ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅಂದ್ರು. ಅವಾಗ ಎತ್ತಿಲ್ಲ. ಅದ್ರ ಜೊತೆಗೆ ಕನ್ನಡದಲ್ಲಿ ಮಾತನಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಘು ಅವ್ರ ಪರವಾಗಿ ಧ್ವನಿ ಎತ್ತಿದ್ರು. ಸೊ ಹ್ಮ್. ಇಲ್ಲಿ ಏನಾಗ್ತಿದೆ ಅಂತಂದಾಗ ಅವ್ರ ವಿಚಾರಕ್ಕೆ ಬಂದಾಗ ಅವರು ಧ್ವನಿ ಎತ್ತುತ್ತಾ ಇದ್ದಾರೆ ಅದೇ ಬಿಟ್ರೆ ಅವ್ರು ಇಡಿಯಟ್ ಅನ್ಬೋದು, ಕಾರ್ಟೂನ್ ಹ್ಮ್ ಅನ್ಬೋದು, ಅದು ತಪ್ಪಲ್ಲ. ಹಾ ಅವರು ದಿಸ್ ಇಸ್ ಮೀ, ವಿ ಡೋಂಟ್ ಕೇರ್, ಹೂ ದ ಹೆಲ್ ಆರ್ ಯು, ಮೈ ಫುಟ್ ಅನ್ಬೋದು. ಅದು ಅವಾಗ ಭಾಷಾಭಿಮಾನ ಇರಲ್ಲ. ಅದೇನೆ ಅವಾಗ ಭಾಷಾಭಿಮಾನ ಇರಲ್ಲ. ಬಟ್ ಅವ್ರ ಬುಡಕ್ ಬಂದಾಗ ಮಾತ್ರ ಎಲ್ಲ ಇರುತ್ತೆ. ಏನಾಗುತ್ತೆ ಅಂತಂದ್ರೆ ಇದು ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಹೋರಾಟಗಾರ್ತಿಯಾಗಿ ಇಲ್ಲ ಒಳ್ಳೆ ಅವರು ಹೆಸರನ್ನು ತಗೊಂಡೋಗಿದ್ದಾರೆ. ಬಂದಾಗ್ಲಿಂದ ಹೇಳ್ತಿದ್ದಾರೆ ನನಗೆ ಈ ವಾರ ಕಿಚ್ಚನ ಚಪ್ಪಾಳೆ ಬೇಕು, ಕಿಚ್ಚನ ಚಪ್ಪಾಳೆ ಬೇಕು. ಮೇ ಬಿ ಅದಕ್ಕೋಸ್ಕರ ಅವ್ರು ಸ್ಟ್ರಾಟಜಿ ಮಾಡ್ತಿರ್ಬೋದು. ಅವ್ರು ಅನ್ಕೊಂಡ್ರು ನನ್ ಕನ್ನಡ ಪರ ಅಭಿಮಾನವನ್ನ ನಾನು ತೋರಿಸಿದ್ರೆ ಸುದೀಪ್ ಸರ್ ನನಗೆ ವೀಕೆಂಡ್ ಅಲ್ಲಿ ಚಪ್ಪಾಳೆ ಕೊಡ್ತಾರೆ. ನೀನ್ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಕನ್ನಡಾಭಿಮಾನ ತೋರಿಸಿದ್ಯಾ, ಬಿಗ್ ಬಾಸ್ ನಿಯಮಗಳನ್ನ ಪಾಲನೆ ಮಾಡ್ತಿದ್ಯಾ ಅಂತ ಚಪ್ಪಾಳೆ ಕೊಡ್ತಾರೆ ಅಂತ ಅನ್ಕೊಂಡ್ ಮೇ ಬಿ ಮಾಡಿರ್ಬೋದು. ಅದಕ್ಕೆ ಸುದೀಪ್ ಸರ್ ಕೂಡ ಚೆನ್ನಾಗಿ ಉತ್ತರ ಕೊಟ್ರು. ನನ್ ಚಪ್ಪಾಳೆಗೋಸ್ಕರ ನೀವು ಆಟ ಆಡ್ಬೇಡಿ, ನೀವು ಗೆಲ್ಬೇಕು ಅಂತ ಆಟ ಆಡಿ ಅಂತ ಹೇಳ್ಬಿಟ್ಟು. ಇಲ್ಲೇನ್ ಗೊತ್ತಾ ಕನ್ನಡದ ಮೇಲೆ ಒಬ್ಬ ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಅದು ತೋರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಕರೆಕ್ಟ್. ಒಪಿನಿಯನ್. ಯಾಕಂತಂದ್ರೆ ಅದು ಬೈ ಬರ್ತಿಂದಾನೇ ಬಂದಿರುತ್ತೆ ನಮ್ಗೆ. ಕನ್ನಡದ ಮೇಲಿನ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಅಷ್ಟು ಅಭಿಮಾನ ಭಾಷಾಭಿಮಾನ ಇದ್ರೆ ಆಗಿರ್ಬೋದು. ರಕ್ಷಿತನ್ ಕೂರ್ಸ್ಕೊಂಡ್ ಕನ್ನಡ ಕನ್ನಡ ಕಲ್ಸಿ. ಕಲ್ಸಿ ಫಸ್ಟ್ 1-2 ದಿನ ಕಲ್ಸಿದ್ರು, ಆಮೇಲೆ ಬಿಟ್ಟೇ ಬಿಟ್ರು. ಈಗ ಅದೇನೆ. ಏನೇ ಆಗ್ಲಿ, ಈಗ ಅವ್ರ ಮಧ್ಯೆ ಮನಸ್ತಾಪಗಳು ಏನೇ ಇರ್ಲಿ, ಕನ್ನಡದ ಮೇಲೆ ಅಭಿಮಾನ ಇದೆ ಅಂದ್ರೆ ಮನಸ್ತಾಪನ ಸೈಡ್ಗಿಟ್ಟು ಆ ಹುಡುಗಿ ಕನ್ನಡ ಕಲ್ಸ್ಬೋದಲ್ವಾ? ಹೌದು. ಕನ್ನಡ ಅದನ್ನ ಮಾಡ್ತಾ ಕಲಿಸ್ಬೋದು. ಇಲ್ಲ. ಅದ್ರ ಜೊತೆಗೆ ಕನ್ನಡದಲ್ಲೇ ಮಾತನಾಡುವಂತಹ ಪ್ರಯತ್ನ ಮಾಡಿ ಅವರಿಬ್ಬರ ಕನ್ವರ್ಸೇಷನ್ ಇನ್ನಷ್ಟು ಬಿಕಾಸ್ ಜಾಸ್ತಿ ಅವರು ಮಾಡ್ಬೋದು. ಇವತ್ತು ಬಿಗ್ ಬಾಸ್ ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಅವ್ರು ಮಾಡಿದಂತಹ ಕನ್ನಡ ಪರ ಹೋರಾಟಗಳು. ಸೊ ಹ್ಮ್. ಹಂಗ್ ಮಾಡ್ಕೊಂಡ್ ಬಂದವರು ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಮಾತಾಡೋ ಅವಶ್ಯಕತೆನೇ ಬೀಳಲ್ಲ ಅವರಿಗೆ. ಯಾಕಂದ್ರೆ ಇಲ್ಲ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರ್ತಿರುತ್ತೆ. ಹಂಗಿದ್ಮೇಲೆ ಮಾತಾಡ್ಲೇಬೇಕಲ್ಲ. ಅವ್ರನ್ನ ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ನಾವು ಇಂಗ್ಲಿಷ್ ನ ಕಡಿಮೆ ಬಳಸ್ಬೇಕು ಅಂತ. ಬಟ್ ಅದನ್ನ ಮಾಡ್ತಾ ಇಲ್ಲೇನಾಗುತ್ತೆ ಇಲ್ಲ. ಗೊತ್ತಾ? ಸ್ಟ್ರಾಟಜಿ ಮಾಡಕ್ ಹೋಗ್ತಾರೆ. ಬಟ್ ಅದೆಲ್ಲ ಫೇಲ್ಯೂರ್ ಆಗ್ತಾ ಇದೆ. ಅದೇನೋ ಹೇಳ್ತಾರಲ್ಲ ಅವ್ರದ್ದೇ ತಗೊಂಡು ಅವರೇ ಹೊಡ್ಕೊಂತಿದ್ದಾರೆ ಅನ್ನುವಂಥದ್ದು ಅಷ್ಟೇನೆ. ಇಲ್ಲೇನಾಗ್ತಿಲ್ಲ. ಇನ್ನು ಅದ್ ಬಿಟ್ರೆ ಅಂಡ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅನ್ನುವಂತಹ ಪದನ ಹೆಣ್ಮಕ್ಳಿಗಾಗಿ ಉಪಯೋಗಿಸಬಾರ್ದಾಗಿತ್ತು. ಹೆಣ್ಮಕ್ಳಿಗಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಅಂತಲ್ಲ, ಫಾರ್ ದಟ್ ಮ್ಯಾಟರ್ ಯಾರಿಗೂ ಯಾರಿಗೂನು ಯೂಸ್ ಉಪಯೋಗಿಸಬಾರ್ದು. ಮಾಡಬಾರ್ದಾಗಿತ್ತು. ಬಿಕಾಸ್ ಯಾಕೆ ಅಂತಂದ್ರೆ ಆ ಒಂದು ಪದದ ಅರ್ಥ ಹಂಗಿದೆ. ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ ಸುದೀಪ್ ಸರ್ ಕೂಡ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡ್ರು ಕೂಡ. ಇನ್ನೂ ನೀವು ಕೂಡ ಚಿಕ್ಕವರಾಗಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಇನ್ನು ಚಿಕ್ಕವರಾಗಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನೀವು ನಂಗ್ ಮಗು ತರ ಕಾಣಿಸ್ತಿದ್ದೀರಾ, ಸೊ ನಾನು ಆ ವರ್ಡ್ ಯೂಸ್ ಮಾಡ್ಬೋದು ಅಂತಾಗ ಆ ಕಾಕ್ರೋಚ್ ಸುದ್ದಿ ಅವರ ಎಕ್ಸ್ಪ್ರೆಷನ್ಸ್ ಅಂತೂ ನೋಡ್ಬೇಕಿತ್ತು ಅವಾಗ. ಹೌದು. ಯಾಕಂತಂದ್ರೆ ಅವ್ರಿಗೆ ಅಂತಾರೆ ಅಂದಾಗ ಕರಿತಿದ್ದಾರೆ ಆ ಪದದಲ್ಲಿ ಅಂತಂದಾಗ ಆಟೋಮೆಟಿಕಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹ್ಮ್. ಅವ್ರ ಹೌದು. ಆತರ ಕರಿಯಕ್ ಬರ್ತಿದಾರೆ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ. ಹೌದು. ಕರಿತಿದಾರೆ ಅಂದಾಗ್ಲೇನೆ ಅಷ್ಟು ಬೇಜಾರಾಗ್ತಿದ್ದಂತಹ ಕಾಕ್ರೋಚ್ ಸುದ್ದಿ ಅವ್ರಿಗೆ ಇನ್ನು ಕರೆದ ಮೇಲೆ ಆ ಹುಡುಗಿಗೆ ಎಷ್ಟು ಬೇಜಾರಾಗಿರ್ಬಾರ್ದಲ್ವಾ?
ಅದೇ ಅರ್ಥ ಗೊತ್ತಿಲ್ದಿರೋ ಕಾರಣ ಮೇ ಬಿ ಸ್ವಲ್ಪ ಅವರು ರಕ್ಷಿತಾ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ಅಂಡ್ ಅವ್ರು ಸಾರಿ ಕೇಳ್ದಾಗ್ಲೂ ಅಷ್ಟೇನೆ ಅವ್ರು ಏನ್ ಹೇಳಕ್ ಹೋಗಿಲ್ಲ. ಇಟ್ಸ್ ಓಕೆ ಹೋಗ್ಲಿ ಬಿಡಿ ಅಂತಾನೆ ಅದು ಪಾಪ ರಿಯಾಕ್ಟ್ ಎಲ್ಲಾನು ಮಾಡಿದ್ರು. ಏನಂತಂದ್ರೆ ಮಾಡಿದೀವಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ನಾಮಕಾವಸ್ಥೆಗೆ ಎಲ್ಲ ಕೇಳ್ಕೊಂಡು ಹೋಗ್ತಾ ಬೇಕಿದ್ರೆ ಇದಾರೆ. ಆ ಹುಡುಗಿ ಮತ್ತೆ ಓವರ್ ರಿಯಾಕ್ಟ್ ಮಾಡ್ಬೋದಿತ್ತು. ಬೇಡ ನಿಮ್ ಸಾರಿ ನಂಗೆ ಅವಶ್ಯಕತೆ ಇಲ್ಲ, ಹೇಳೋದ್ ಹೇಳಿದೀರ ಆ ಥರ ಮಾಡ್ಬೋದಿತ್ತು. ಬಟ್ ನನಗನ್ಸೋದು ರಕ್ಷಿತಾ ಅವ್ರು ತುಂಬಾ ಫೇರ್ ಆಗಿ ಆಡ್ತಿದಾರೆ. ಸುಮ್ನೆ ಸಿಕ್ಕಲ್ಲೆಲ್ಲ ಫುಟೇಜ್ ತಗೊಳ್ಳೋದು, ನಾ ಎಲ್ಲಾ ಕಡೆ ನಾನೇ ಇರ್ಬೇಕು ಅನ್ನೋ ತರದ್ ಅವ್ರು ಮಾಡಕ್ ಹೋಗಲ್ಲ. ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ ಅವ್ರ ಆಟನ ಆಡ್ತಾ ಇದಾರೆ. ಎಸ್, ಇನ್ನೊಂದು ಏನಂತಂದ್ರೆ ಪಾಪ ಧ್ರುವಂತ್ ಅವರ ಒಂದು ಸಿಂಪತಿ ಕಾರ್ಡ್ ಅನ್ನುವಂಥದ್ದು ಮಲ್ಲಮ್ಮ ವಿಚಾರದಲ್ಲಿ ಆಗಿರುವಂಥದ್ದು. ಪಾಪ ಟಾಯ್ಲೆಟ್ ಅಲ್ಲೋ ವಾಶ್ರೂಮ್ ಅಲ್ಲ ಅಥವಾ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾ ಅವ್ರನ್ನ ಹಗ್ ಮಾಡ್ಕೊಂಡು ಅಳ್ತಿರ್ತಾರೆ. ಸೊ ಹೌದು. ಅದ್ ಮಲ್ಲಮ್ಮ ಅವ್ರಿಗೆ ಗೊತ್ತಾಗಿ ಕೊಟ್ರ ಆ ಒಂದು ಇದು ಅಥವಾ ಗೊತ್ತಿಲ್ಲದೆ ಕೊಟ್ರ ಅಂತೂ ಗೊತ್ತಿಲ್ಲ. ಬಟ್ ಉತ್ತಮ ಕಳಪೆ ಹ್ಮ್ ವಿಚಾರದಲ್ಲಿ ಸೂರಜ್ ಅವರು ಉತ್ತಮ ಅಂತ ಹೇಳಿದ್ರು ಫಸ್ಟ್ ಹ್ಮ್ ಮಲ್ಲಮ್ಮ ಅವರು. ಅಂದ್ರೆ ಇವ್ರ ಕಣ್ಣಿಗೆ ನಾನ್ ಕಾಣಿಸಿರ್ಲಿಲ್ಲ, ಹಾಗಾದ್ರೆ ಇಷ್ಟು ದಿನ ನಾನ್ ಮಾಡ್ಕೊಂಡ್ ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ನೋ ದುಃಖವನ್ನ ಅವ್ರು ತೋಡ್ಕೋತಾರೆ ಚಂದ್ರಪ್ರಭಾ ಅವರ ಮುಂದೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಸೂರಜ್ ಅವ್ರು ಉತ್ತಮ ಅಂತಂದ್ರೆ ಅವ್ರ ಮಲ್ಲಮ್ಮನ ದೃಷ್ಟಿಕೋನದಲ್ಲಿ ಅವ್ರಿಗೆ ಅರ್ಥ ಆಗಿತ್ತಾ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಸಪೋಸ್ ಅರ್ಥ ಆಗಿದ್ರೂನು ಈಗ ನನಗೆ ನಿಮ್ಮ ಕೆಲವೊಂದು ವಿಚಾರಗಳು ಇಷ್ಟ ಅಂದ್ ಮಾತ್ರಕ್ಕೆ ಎಲ್ಲವೂ ಇಷ್ಟ ಆಗೋ ಅವಶ್ಯಕತೆ ಇಲ್ಲ. ಹೌದು. ಅಂಡ್ ನೀವು ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಅಂದ್ ಮಾತ್ರಕ್ಕೆ ನೀವು ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ಕಾಗಲ್ಲ. ಸೊ ಆ ರೀತಿ ಯೋಚನೆ ಇವಾಗ ಮಾಡಿರ್ಬೋದು ನಾವಿಬ್ರು ಮಲ್ಲಮ್ಮ ಒಂದ್ ಅವರು. ಬಾಂಡಿಂಗ್ ಅಲ್ಲಿ ಇದೀವಿ ಅಂದ ತಕ್ಷಣ ಈಗ ನೀವು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳೋದಿಕ್ ಆಗಲ್ಲ. ಬಿಕಾಸ್ ಹೌದು, ಅಲ್ಲಿ ನನ್ನ ತನವನ್ನ ನಾನು ಬಿಟ್ಕೊಟ್ಟಂಗ ಆಗುತ್ತೆ. ಅಲ್ಲಿ ಕರೆಕ್ಟ್. ನಿಮ್ ತನವನ್ನ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿನೇ ನನ್ನ ತನವನ್ನ ನಾನು ಬಿಟ್ಕೊಟ್ಟಾಗ ಹ್ಮ್. ಅವ್ರ ತನವನ್ನ ಹೆಂಗ್ ಬಿಟ್ಕೊಡಕ್ ಆಗುತ್ತೆ. ಸೊ ಅದೇ ಹೌದು. ರೀತಿ ಮಲ್ಲಮ್ಮ ಅವರು ಮಾಡಿರ್ಬೋದು ಅಂತ ನನ್ನ ಒಂದು ಒಪಿನಿಯನ್. ಹ್ಮ್. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಮಲ್ಲಮ್ಮ ಅವ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರು. ಟಾಸ್ಕ್ ಗಳಲ್ಲೂ ಕೂಡ ತುಂಬಾ ಪುಷಪ್ಸ್ ಚೆನ್ನಾಗಿ ಆಡ್ತಾ ಇದ್ರು. ಮಾಡೋದು. ಪುಷ್ ಅಪ್ ಮಾಡುವಂತದ್ದು, ಮತ್ತಷ್ಟು ಎಕ್ಸರ್ಸೈಸ್ ಮಾಡುವಂತದ್ದು ಅದೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಫಸ್ಟ್ ವೀಕ್ ಮಾಡ್ತಿದ್ರು. ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನಿಜ ಹೇಳ್ಬೇಕು ಅಂದ್ರೆ ಮಲ್ಲಮ್ಮ ಅನ್ನೋ ಒಬ್ರು ಕಂಟೆಸ್ಟೆಂಟ್ ಇದಾರೋ ಇಲ್ವೋ ಅನ್ನೋ ರೀತಿ ಅದೇನೇ ಗೊತ್ತಾಗ್ತಿಲ್ಲ. ಅನ್ಸಕ್ ಅಥವಾ ಆ ಶುರುವಾಗಿದೆ. ಬಿಗ್ ಬಾಸ್ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದ್ 80 ರಿಂದ 100 ಕ್ಯಾಮ್ರಾಗಳಿರುತ್ತೆ. ಆ ಹೌದು. ಕ್ಯಾಮ್ರಾಗಳಲ್ಲಿ ಮಲ್ಲಮ್ಮ ಅವ್ರು ಕಾಣಿಸ್ತಿಲ್ವೋ ಅಥವಾ ಶೂಟ್ ಆದ್ರೂನು ಆ ಫುಟೇಜಸ್ ಯಾವ್ದನ್ನು ತೋರಿಸ್ತಿಲ್ವೋ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಈಗ ಅದೊಂದು ಪ್ರಾಬ್ಲಮ್. ಹ್ಮ್ ಯಾಕಂದ್ರೆ ಬಂದಿರೋ ಕಂಟೆಸ್ಟೆಂಟ್ ಗಳು ಹೇಳೋ ಪ್ರಕಾರ ಕೆಲವೊಂದು ಅಮಿತ್ ಅವರಿಂದ ಹ್ಮ್ ಹಿಡಿದು ಕರಿಬಸಪ್ಪ ಅವರ ಕರಿಬಸಪ್ಪ ಅವರು, ಇರ್ಬೋದು. ಸತೀಶ್ ಅವರು ಅವರೆಲ್ಲ ಹೇಳೋ ಪ್ರಕಾರ ಹ್ಮ್ ನಾವ್ ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅದು ಹೊರಗಡೆ ಬಂದೇ ಇಲ್ಲ. ಇದು ಬಿಗ್ ಬಾಸ್ ಟೀಮ್ ನ ಫಾಲ್ಟಾ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಆ ತರದ್ದು ಕೂಡ ಆಗಿರೋ ಚಾನ್ಸಸ್ ಇರುತ್ತೆ ಮಲ್ಲಮ್ಮ ವಿಚಾರದಲ್ಲಿ. ಯಾಕಂದ್ರೆ ಅಂಡ್ ಅದನ್ನ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಪಾಪ ಅವರು. ಇಲ್ಲ, ಮಲ್ಲಮ್ಮ ಅವ್ರು ಹೇಳಿದ್ರಲ್ಲ ಮಂಜು ಭಾಷಿಣಿ ಅವರು ಏನಕ್ಕೋಸ್ಕರ ನಾಮಿನೇಟ್ ಮಾಡ್ತಿದಾರೆ ಅಂತ ಅಂದಾಗ ಒಂದು ಕ್ವಶನ್ ಏನೋ ಕೇಳಿದಾಗ ಅವಾಗ ಹೇಳಿದ್ರು ನನ್ಗೆ ಮಲ್ಲಮ್ಮ ಅವ್ರು ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಮಂಜು ಭಾಷಿಣಿ ಅವ್ರು ಹೇಳಿದಾಗ ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೆಂಗ್ ಹೇಳ್ತೀರಾ ಹೌದು, ಆ ತರ ಮಲ್ಲಮ್ಮ ಅವರು ಹೇಳಿದ್ರು. ಉಲ್ಟಾ ಕ್ವಶನ್ ಕ್ವಶನ್ ಕೇಳಿದ್ರು. ಕೇಳಿದ್ರು ಅವ್ರಿಗೆ ಅಗೈನ್ ಅವ್ರ ಕ್ವಶನಿಂಗ್ ಅನ್ನ ಮತ್ತೆ ಅವ್ರು ಮಾಡಿದ್ರು. ಸೊ ಹ್ಮ್ ಅಂತ ಒಂದ್ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳ್ಕೊಡ್ತಾರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರು ಕೂಡ. ಇವಾಗ ಹೌದು. ಮಾಳುನು ಕೂಡ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದಾನು ಕೂಡ ಅದೇ ಇದೆ. ಬಟ್ ಮಲ್ಲಮ್ಮ ಅವರು ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಅಥವಾ ಬಿಗ್ ಬಾಸ್ ಅವ್ರು ತೋರಿಸ್ತಿಲ್ವಾ ಏನು ಅಂತ ಗೊತ್ತಿಲ್ಲ. ಮಲ್ಲಮ್ಮ ಅವ್ರು ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಯಾಕಂತಂದ್ರೆ ಕರ್ನಾಟಕ ಜನತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಮಲ್ಲಮ್ಮ ಅವ್ರ ಮೇಲೆ. ಅವ್ರ ಹೌದು, ಕಾಮಿಡಿ ಆಗಿರ್ಬೋದು, ಅವ್ರ ಮುಗ್ಧತೆ ಆಗಿರ್ಬೋದು, ಅವ್ರ ಪ್ರೀತಿ ಅವರ ಆಗಿರ್ಬೋದು. ಮುಗ್ಧತೆ ಹಾಗೂ ಕಾಮಿಡಿಯಿಂದಾನೇ ಅವ್ರು ಇಲ್ಲಿವರೆಗೂ ಬಂದಿರೋದು. ನಾವ್ ಬಟ್ ಅದನ್ನ ಅನ್ಕೊಂಡಿದ್ವಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಂದ್ರೆ ರಕ್ಷಿತಾ ಮತ್ತೆ ಮಲ್ಲಮ್ಮ ಇಬ್ರು ಒಂದಾದ್ರೆ ಅವರ ಅವ್ರ ಜೋಡಿ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಬಟ್ ಆಕ್ಚುಲಿ ಒಂದಾಗಿದ್ರು ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಫಸ್ಟ್ ಒಂದ್ 2 ವಾರ ಒಂದಾಗೆ ಇದ್ರು. ಅವ್ರ ಕೆಲವೊಂದು ವಿಡಿಯೋಸ್ ತುಂಬಾ ವೈರಲ್ ಆಗ್ತಿದೆ. ಹ್ಮ್ ಈ ಕಂಬಳದ ಬಗ್ಗೆ ಎಮ್ಮೆ ರಕ್ಷಿತಾ ಅನ್ನೋದು, ಅವರು ಹಸು ಎಕ್ಸ್ಪ್ಲೈನ್ ಅನ್ನೋದು, ಮಾಡೋದು, ಅದು ದನ ಅನ್ನೋದು. ಬಹುಮಾನಕ್ಕೆ ಅವಮಾನ ಹೌದು. ಅನ್ನೋದು ಅದೆಲ್ಲ ತುಂಬಾನೇ ಟ್ರೋಲ್ ಆಗ್ತಾ ಇತ್ತು. ಬಟ್ ಥರ್ಡ್ ವೀಕ್ ಇಂದ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳು ಬಂದ ಮೇಲೆ ಎಲ್ಲ ಸ್ವಲ್ಪ ಚೇಂಜ್ ಆಯ್ತು. ಮನೆಯಲ್ಲಿ ಇಕ್ವೇಶನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಅದು ಏನಾಗುತ್ತೋ ಏನ್ ಕತೆನೋ ಒಂದು ಗೊತ್ತಾಗ್ತಿಲ್ಲ. ಆರ್ಭಟಿಸ್ತೀವಿ ಅಂತ ಹೋದವರೆಲ್ಲ ಸೈಲೆಂಟ್ ಆಗಿ ಕೂತವ್ರೆ, ಸೈಲೆಂಟ್ ಅಂಡ್ ಈಗ ಆಗಿರ್ತೀವಿ ಸ್ವಲ್ಪ ಬಿಗ್ ಅಂತವ್ರೆಲ್ಲ ಬಾಸ್ ಆರ್ಭಟಿಸ್ತಾ ಟ್ರ್ಯಾಕಿಗೆ ಇದಾರೆ. ಬರ್ತಿದೆ ಅನ್ಸ್ತಿದೆ. ಯಾಕಂದ್ರೆ ಫಸ್ಟ್ 3 ವೀಕ್ಸ್ ತುಂಬಾನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಏನದು ಮಿಡ್ ವೀಕ್ ಎಲಿಮಿನೇಷನ್, ಆಮೇಲೆ ಫಿನಾಲೆ, ಜಂಟಿ ಒಂಟಿ, ತುಂಬಾ ಅಂದ್ರೆ ಜನಕ್ಕೆ ಅದನ್ನ ಶೋ ಪ್ಯಾಟರ್ನ್ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಹಿಡಿತಾ ಕನ್ಫ್ಯೂಷನ್ ಇತ್ತು. ಮಾಡ್ಬಿಟ್ರು ಅನ್ಸುತ್ತೆ. ಕನ್ಫ್ಯೂಸ್ ಮಾಡ್ಬಿಟ್ರು. ಈಗ 4th ವೀಕ್ ಇಂದ ಸ್ವಲ್ಪ ಟ್ರ್ಯಾಕಿಗೆ ಬರ್ತಿದೆ ಬಿಗ್ ಬಾಸ್. ಅಂಡ್ ತುಂಬಾ ಜನ ಇಷ್ಟ ಪಡ್ತಿದ್ದಾರೆ ಹ್ಮ್ ಅಂತ ಅನ್ಸ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.